ನೀವು ಐಷಾರಾಮಿ ಮನೆಗಳನ್ನ ಕಟ್ಕೊಂಡು ಜೀವನ ಮಾಡೋಕ್ಕೆಲ್ಲ ಮಾಡ್ಕೊಳ್ಳಿ, ಆದರೆ ಇಲ್ಲಿಗೆಲ್ಲ ಮಾಡಬೇಡಿ. ಈ ಕೇರಳಕ್ಕೆ ತಮಿಳ್ನಾಡಿಗೆ ಇಲ್ಲಿಂದ ನಮ್ಮ ಸಂಪತ್ತನ್ನು ಕೊಡಬೇಡಿ, ನಮ್ಮವರು ಕೊಡಿ. ಜೊತೆಗೆ ಏನು ಆ ರೋಡ್ ತಡೀತದೆ ಅಷ್ಟು ಭಾರವನ್ನು ಹಾಕಿ. ಮತ್ತೇನು ಸಫಾರಿಗಳಿದೆ ತಕ್ಷಣ ನಿಲ್ಲಿಸಿ. ರೆಸಾರ್ಟ್ಗಳು ಇಲ್ಲಿಗಲ್ ಇದೆ, ಪಂಪ್ ಸೆಟ್ ತಗೊಂಡ್ರೆ ರೆಸಾರ್ಟ್ಗಳು ಬಳಸ್ಕೊತಾವ್ರೆ, ಒಳಗಡೆ ಬಾರ್ ಇಟ್ಕೊಂಡವ್ರೆ. ಇವೆಲ್ಲ ನಿಮಗೆ ಕಣ್ಣು ಕಾಣಲ್ವಾ? ನಿಮ್ಮೆಲ್ಲರ ಕುಮ್ಮಕ್ಕಿಲ್ಲದೆ ನಡೆಯಲ್ಲ. ಅದು ಆಜಿ ಎಲ್ಲ ಶಾಸಕರುಗಳಿಗೆ, ಮಿನಿಸ್ಟ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾವು ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇವಿ. ವಿರೋಧ ಪಕ್ಷ ಅಶೋಕ ಹೇಳ್ತಾರೆ ಯಾಕೆ ಸಫಾರಿ ನಿಲ್ಲಿಸ್ರಿ ಅಂತ. ಈ ವಿವೇಕಿಗೆ ಮಾನ ಮರ್ಯಾದೆ ಇದೆಯಾ? ಇದ್ರಲ್ಲಿ ಎಲ್ಲರೂ ಒಂದೇ ಇವರುಗಳು. ಹಾಗಾಗಿ ಏನು ಸಿದ್ದರಾಮಯ್ಯನವರೇ, ಏನು ಅರಣ್ಯ ಸಚಿವರೇ, ಏನು ಉಸ್ತುವಾರಿ ಸಚಿವರೇ, ಏನು MP ಅವರೇ, MLA ಅವರೇ, ನೀವು ಒಟ್ಟಿಗೆ ಅನ್ನ ತಿಂದರೆ ಏನು ತಿಂದರು ಅಂತ ಪ್ರಶ್ನೆ ಮಾಡ್ತಾಯಿದ್ವಿ ನಾವು. ಹಾಗಾಗಿ ಒಡಲಿನ ತಾಯಿಯ ಗರ್ಭವನ್ನು ನೀವು ಸೀಳಬೇಡಿ. ನಮ್ಮವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡಿ, ಉಪಯೋಗಕ್ಕೆ ಎಷ್ಟು ಬೇಕು ಅಷ್ಟನ್ನ ಕೊಡಿ. ಕೇರಳಕ್ಕೆ ಮಾಡಿ ಪಕ್ಕದ ಅದೇ ನಾವು ಆ ಕಡೆಯಿಂದ ಏನೂ ಗೊತ್ತಾಯಿಲ್ಲ, ತಮಿಳ್ನಾಡಿಂದ ಏನು ನೈಸರ್ಗಿಕ ಸಂಪತ್ತು ಗೊತ್ತಿಲ್ಲ, ಕೇರಳದಿಂದ ಏನೂ ಗೊತ್ತಾಯಿಲ್ಲ. ನಮ್ಮ ಸಂಪತ್ತನ್ನು ಯಾಕೆ ಲೂಟಿ ಮಾಡಬೇಕು? ಯಾಕೆ ಬೆಟ್ಟಗಳನ್ನ ಹೊಡಿಬೇಕು? ನೀವು 1 ಎಕರೆ ಅಲಿನೇಷನ್ ಮಾಡ್ಕೊಂಡು 5 ಎಕರೆ ಯಾಕೆ ಹೊಡಿಬೇಕು? ಹಾಗಾಗಿ ನಿಮ್ಮನ್ನ ನಾವು ಬಿಡಲ್ಲ. ನಿಮ್ಗೇನು ಕೊಂಬುಗಳಿಲ್ಲ, ನಿಮ್ಗೆ ಹೆದರ್ಕೋತಾರೆ. ನಿಮ್ಗೆ ಹಂಗೆ ಮಾಡಿದ್ರೆ ಇದು ರೈತ ಸಂಘ, ಯಾರಿಗೂ ಏನು ಹೆದರ್ಕೊಳ್ಳಲ್ಲ ನಾವು. ಯಾಕೆ ನಿಮ್ಮ ಹತ್ರ ಕೈ ಒಟ್ಕೊಂಡು ನಿಮ್ಮ ಎಂಜಿಲ್ ಕಾಸ್ಗೋ ನಿಮ್ಮ ಬಕೆಟ್ ಇಟ್ಕೊಂಡು ನಿಂತಿಲ್ಲ ನಾವು. ಇವತ್ತು ಬಂದಿರೋದೆಲ್ಲ ನಮ್ಮ ದುಡ್ಲಿ, ನಾವು ಊಟ ಮಾಡೋದು ನಮ್ಮ ದುಡ್ಲಿ. ನಿಮ್ಮಾಗ ಅಲಲ್ ಕರೆದು ಊಟ ಮಾಡಲ್ಲ, ಇನ್ನೊಬ್ಬರು ಸಂಪತ್ತನ್ನ ಲೂಟಿ ಮಾಡಿ ಊಟ ಮಾಡಲ್ಲ ನಾವು, ಇನ್ನೊಬ್ಬರ ಜೀವನ ಹಾಳು ಮಾಡಿ ಊಟ ಮಾಡಲ್ಲ ನಾವು. ನಮ್ಮ ಬೆವ್ರನ್ನ ಬಸಿದು ನಮ್ಮ ರಕ್ತವನ್ನು ಸುರಿದು ಸಂಪಾದನೆ ಮಾಡಿದ್ರೆ ನಾವು ಊಟ ಮಾಡ್ತೀವಿ. ನಿಮ್ಗಳ ಕೈ ಒಡ್ಡಲ್ಲ ನಾವು. ಹಾಗಾಗಿ ನಿಮ್ಗೆ ಎದುರ್ಕೊಳ್ಳೋ ಪ್ರಶ್ನೆವೇ ಇಲ್ಲ ನಾವು. ನೀವೇನು ನಿಮ್ಮ ಆಟಗಳ ಮಾತ್ರ ಇಲ್ಲಿ ನಿಲ್ಲಿಸ್ಬಿಡಿ. ನಿಮ್ಗೆ ಅದೇ ಮುಂದಕ್ಕೆ ಮಾರಿ ಹಬ್ಬ ಗೊತ್ತು. ನಿಮ್ಗೆ ಯಾವ ಥರ ಅಧಿಕಾರಿಯಿಂದ ಕೆಳಗಿಳಿಸ್ಬೇಕು ಅಂತ ನಮಗೆ ಗೊತ್ತು. ಎಷ್ಟು ದಿನ ಆಳಿರಿ, ಎಷ್ಟು ದಿನ ಮೋಸ ಮಾಡಿರಿ, ಎಷ್ಟು ದಿನ ವಂಚನೆ ಮಾಡಿರಿ ನೀವು, ಎಷ್ಟು ದಿನ ಏನು ಅಧಿಕಾರ ನಿಮ್ಮದು? ಅಧಿಕಾರ ಏನಿತ್ತು ನಿಮ್ಗೆ? ಏನು ಅದೇ ಅಪ್ಪ ಇವರು ಒಳ್ಳೊಳ್ಳೆ ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡ್ಬೋದು ನೀವು, ಅದು ಬಿಟ್ಕೊಂಡ್ರೆ ಏನು ಮಾಡಿರಿ ನೀವು?